ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಣವಿತ್ ಕ್ರಿಯೇಷನ್. ನೋಡಿ, ಬಲ್ಬ್ ಬೀಡ್ ಯೂಸ್ ಮಾಡಿ ಯಾವ ರೀತಿ ಡಿಫ್ರೆಂಟಾಗಿ ಕ್ಯೂಟಾಗಿ ಹಾಕ್ಬೋದು ಡಿಸೈನ್ ಅಂತ ತೋರಿಸ್ತಾ ಇದ್ದೀನಿ. ನಾನು ಎಮ್ಮಿಂಗ್ ಸೂಜಿಗೆ 4 ಸ್ಟ್ಯಾಂಡ್ಸ್ ಆಫ್ ಕಾಟನ್ ತೆಗ್ನ ಪೋಡ್ಸ್ಕೊಂಡು ಲಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನೋಡಿ ಬಲ್ಬ್ ಬೀಡ್ 5 ತೊಗೊಳ್ಳಿ. ಈ ರೀತಿ ಸೂಜಿನ ಹಾಕಿ ದಾರ ತಂದು ನೆಕ್ಸ್ಟ್ 5 ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈಗ ಬಲ್ಬ್ ಬೀಡನ್ನ ನಾನು ಆ್ಯಡ್ ಮಾಡ್ಕೊತೀನಿ. 5 ಬೀಡನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ಫಸ್ಟ್ ಬೀಡ್ ಏನಿರುತ್ತಲ್ಲ ಫ್ರೆಂಡ್ಸ್, ಆ ಫಸ್ಟ್ ಬೀಡ್ಗೆ ನಾನು ಸೂಜಿನ ಹಾಕಿ ದಾರನ ಹೊರಗೆ ತೆಗಿತಾ ಇದ್ದೀನಿ. ಆವಾಗ ನಮಗೆ ಫ್ಲವರ್ ಥರ ಬರುತ್ತೆ ಫ್ರೆಂಡ್ಸ್ ಡಿಸೈನ್. ಇದು ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಯಾವ ರೀತಿ ಇದೆ ನಾನು ಹಾಕೋ ಡಿಸೈನ್ಸ್ ಎಲ್ಲ, ಕ್ರೋಶಾ ಡಿಸೈನ್ ಆಯಿತು, ಬೇಬಿ ಕುಚ್ ಆಯಿತು, ಇನ್ನೂ ಡಿಫ್ರೆಂಟ್ ವೀಡಿಯೋಸ್ ಇದೆ ಫ್ರೆಂಡ್ಸ್. ನೋಡಿ, ನಿಮಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಇದೆ ಡಿಸೈನ್ ಅಂತ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೋಡಿ, ಈ ರೀತಿ 3 to 4 ಟೈಮ್ಸ್ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 3 to 4 ಟೈಮ್ಸು ಇದೇ ರೀತಿ ರೌಂಡ್ ಲಾಕ್ ಫಸ್ಟ್ ಬೀಡ್ಗೆ ಈ ರೀತಿ ರೌಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಇನ್ನೊಂದು ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೂಜಿನ ಹಾಕಿ ಇದೆರಡು ಮಧ್ಯ ಒಂದು ನಾಟ್ ಹಾಕ್ಕೊಳ್ಳಿ. ಈ ರೀತಿ ನಾಟ್ ಹಾಕ್ಕೊಂಡಾದಮೇಲೆ ಒಂದು ಪರ್ಲ್ ಬೀಡಿಂದ ದಾರನ ಹೊರಗೆ ತೆಗಿತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ, ಈಗ ಹೊರಗೆ ತೆಗೆದು ಕಟರಿಂದ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್. ನೋಡಿ, ಮತ್ತೆ ಇನ್ನೊಂದು ಹಾಕ್ತಿದ್ದೀನಿ. 5 ಬೀಡ್ ಆ್ಯಡ್ ಮಾಡಿ ಫಸ್ಟ್ ಬೀಡಿಂದ ನೀಡಲ್ ಹಾಕಿ ದಾರನ ಹೊರಗೆ ತೆಗಿತಾ ಇದ್ದೀನಿ. ಆಗ ನಮಗೆ ಫ್ಲವರ್ ಬೀಡ್, ಇದು ಫ್ಲವರ್ ಥರ ನಮಗೆ ಡಿಸೈನ್ ಬರುತ್ತೆ. ಹತ್ತ ಎಳ್ಕೊಂಡು ಮತ್ತೆ ನಾಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನಾನು ನಾಟ್ ಹಾಕ್ಕೊತಾ ಇದ್ದೀನಿ. 3 to 4 ಟೈಮ್ಸ್ ನಾಟ್ ಹಾಕ್ಕೊಂಡು ಒಂದು ಪರ್ಲ್ ಬೀಡಿಂದ ದಾರನ ಹೊರಗಡೆ ಹಾಕಿ ಬಿಗಿನರ್ಸ್ ಯಾರ್ದು ಕ್ರೋಶಾ ನೀಡಲ್ ಹಾಕೋರು ಎಲ್ಲರಿಗೂ ಈಸಿ ಆಗುತ್ತೆ ಫ್ರೆಂಡ್ಸ್. ಇದು ತುಂಬಾ ಈಸಿ ಇದೆ. ನೋಡಿ, ಫೈನಲ್ ಲುಕ್ ಈ ರೀತಿ ಬಂದಿದೆ. ಕೀಪ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.